ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಭಕ್ತಿ ಮಾರ್ಗದಲ್ಲಿ ಭಗವಂತ ಕಣಕಣದಲ್ಲಿಯೂ ಇದ್ದಾನೆ, ಪ್ರಾಣಿಗಳಲ್ಲಿ, ಪಶುಗಳಲ್ಲಿ, ಸಕಲ ಚರಾಚರಗಳಲ್ಲಿ ಇದ್ದಾನೆ. ಕಣ ಕಣದಲ್ಲೂ ವ್ಯಾಪ್ತವಾಗಿದ್ದಾನೆ, ಆವರಿಸಿಕೊಂಡಿದ್ದಾನೆ ಎನ್ನುತ್ತಾರೆ. ಹಾಗೂ ನಾವು ಯಾರನ್ನು ಧ್ಯಾನಿಸುತ್ತೇವೆಯೋ ಅವನೇ ನಮಗೆ ಸಿಗುತ್ತಾನೆ ಎನ್ನುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಮೂರ್ತಿಗಳ ಪೂಜೆ ಇದೆ. ರಾಮನ, ಕೃಷ್ಣನ, ಗಣೇಶನ, ಶಿವ ಶಕ್ತಿಯ, ಜಗದಂಬಾಳ, ಅನೇಕ ದೇವಿ ದೇವತೆಗಳ ಮೂರ್ತಿಗಳನ್ನು ಜನರು ಯಾವ ಭಾವದಿಂದ ಪೂಜಿಸುತ್ತಾರೋ, ಆರಾಧಿಸುತ್ತಾರೋ ಆ ಭಾವದಲ್ಲಿ ಭಗವಂತ ಕಾಣುತ್ತಾನೆ. ಭಕ್ತರ ಭಾವಕ್ಕೆ ಭಗವಂತ ಮಣಿಯುತ್ತಾನೆ ಎಂದು ಜನ ಹೇಳುತ್ತಾರೆ. ಭಕ್ತನು ಯಾವ ಮೂರ್ತಿಯನ್ನು ದಿನವೂ ಪೂಜಿಸುತ್ತಾನೆ, ಆರಾಧಿಸುತ್ತಾನೆ, ಆ ಒಂದು ಮೂರ್ತಿಯಲ್ಲಿ ಅವನಿಗೆ ಒಂದು ಭಾವನಾತ್ಮಕ ಸಂಬಂಧ ಕಾಣತೊಡಗುತ್ತದೆ. ಬುದ್ಧಿಯಿಂದ, ಮನಸ್ಸಿನಿಂದ ಆ ಮೂರ್ತಿಯಲ್ಲಿ ಭಗವಂತನಲ್ಲಿ ಸಂಪೂರ್ಣವಾಗಿ ವ್ಯಕ್ತಿ ಮುಳುಗಿಬಿಡುತ್ತಾನೆ. ಆ ಭಾವನೆಗೆ ಒಳಗಾಗಿ ಆ ಪರಮಾತ್ಮನನ್ನು ಒಲಿಸಿಕೊಳ್ಳುವಲ್ಲಿ ಮುಂದಾಗುತ್ತಾನೆ. ದಿನ ರಾತ್ರಿ ಭಗವಂತ ತನ್ನ ಆರಾಧ್ಯ ದೈವನನ್ನು ನೆನಪು ಮಾಡಿಕೊಳ್ಳುತ್ತಲೇ ಇರುತ್ತಾನೆ, ಸ್ಮರಿಸುತ್ತಾನೆ, ಜಪಿಸುತ್ತಾನೆ. ಯಾವ ಮೂರ್ತಿಯನ್ನು ಆರಾಧಿಸುತ್ತಾನೆಯೋ ಆ ಮೂರ್ತಿಯ ಬಣ್ಣ, ರೂಪ, ಸಂಪೂರ್ಣ ಭಾವನೆಯಲ್ಲಿ ಮುಳುಗಿ ಆ ರೂಪವನ್ನೇ ಭಕ್ತನು ಆರಾಧಿಸುತ್ತಾ ಹೋದಾಗ ಆ ರೂಪವೇ ಅವನಿಗೆ ಪ್ರಾಪ್ತವಾಗುತ್ತದೆ. ಹಾಗೂ ದೇವಿ ದೇವತೆಗಳು ಸಹ ಭಕ್ತ ಯಾವ ಆಕಾರ ರೂಪವನ್ನು ಸ್ಮರಿಸಿಕೊಂಡು ಪೂಜಿಸುತ್ತಿದ್ದನೋ ಅದೇ ಆಕಾರ, ಬಣ್ಣ, ರೂಪದಲ್ಲಿ ದೇವಿ ದೇವತೆಗಳು ಆ ಭಕ್ತನಿಗೆ ಕಾಣಿಸಿಕೊಳ್ಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಾವು ಅನೇಕ ಭಕ್ತರ ಹೆಸರನ್ನು ಕೇಳಿದ್ದೇವೆ. ಅವರಿಗೆ ದೇವಿ ದೇವತೆಗಳು ದರ್ಶನ ಕೊಟ್ಟಿರುವ ಭಕ್ತಿಯ ಕಥೆಗಳನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ. ಭಕ್ತ ಕುಂಬಾರನಾಗಲಿ, ನರಸಿಂಹ ಮೆಹ್ತಾ ಆಗಲಿ, ಅವರು ಯಾವ ಆಕಾರದಲ್ಲಿ ಯಾವ ರೂಪದಲ್ಲಿ ಭಗವಂತನನ್ನು ಸ್ಮರಿಸುತ್ತಿದ್ದರೋ ಅದೇ ರೂಪದಲ್ಲಿ ಭಗವಂತ ದರ್ಶನ ಕೊಡುತ್ತಾನೆ. ಹಾಗೂ ಭಕ್ತನಿಗೆ ಏನು ಬೇಕೋ ಆ ವರವನ್ನು ಕೊಟ್ಟು ಸಹಾಯವನ್ನು ಮಾಡಿ ಭಗವಂತ ಹೊರಟು ಹೋಗುತ್ತಾನೆ. ಭಕ್ತನ ಕಷ್ಟ ಕಾಲದಲ್ಲಿ ಅನೇಕ ರೂಪಗಳನ್ನು ತಳೆದು ಭಗವಂತ ಬಂದು ಆ ಭಕ್ತನಿಗೆ ಸಹಾಯವನ್ನು ಮಾಡುತ್ತಾನೆ. ಭಕ್ತಿ ಮಾರ್ಗದಲ್ಲಿ ಶಿವ ಶಕ್ತಿ, ಅರ್ಧನಾರೀಶ್ವರರ ಪೂಜೆಯನ್ನು ಸಹ ಮಾಡಲಾಗುತ್ತದೆ. ಈ ಎಲ್ಲದರ ಬಗ್ಗೆ ಪುರಾಣಗಳಲ್ಲಿಯೂ ಸಹ ಬಹಳಷ್ಟು ವಿವರವಾಗಿ ತಿಳಿಸಿಕೊಡಲಾಗಿದೆ. ಶಿವಪುರಾಣ, ವಿಷ್ಣು ಪುರಾಣ, 18 ಪುರಾಣಗಳಲ್ಲಿ ವಿಭಿನ್ನ ಬೇರೆ ಬೇರೆ ದೇವಿ ದೇವತೆಗಳ ಬಗ್ಗೆ ಕಥೆಗಳು ಸಿಗುತ್ತವೆ. ಆದರೆ ಜ್ಞಾನ ಮಾರ್ಗವು ಸಂಪೂರ್ಣ ವಿಭಿನ್ನವಾಗಿದೆ. ಭಗವಂತ ನಿರಾಕಾರಿ, ಆಕಾರಿ ಹಾಗೂ ಸಾಕಾರದಲ್ಲಿ ಇರುತ್ತಾನೆ. ಜ್ಞಾನ ಮಾರ್ಗವೇ ಬೇರೆ, ಭಕ್ತಿ ಮಾರ್ಗವೇ ಬೇರೆ. ಇಂದಿಗೂ ಸಹ ಬಹಳ ಭಕ್ತಿ ಭಾವದಿಂದ ಮಾನಸ ಸರೋವರಕ್ಕೆ ಹೋಗುವಂಥ ಭಕ್ತರಿಗೆ ಅಲ್ಲಿ ಶಿವನು ದರ್ಶನವನ್ನು ಕೊಡುತ್ತಾನೆ. ಭಕ್ತರಿಗೆ ಅಲ್ಲಿ ತಮ್ಮೊಂದಿಗೆ ಶಿವಶಕ್ತಿ ಇದ್ದಾರೆ ಎನ್ನುವಂತಹ ಅನುಭವಗಳು ಸಹ ಆಗುತ್ತವೆ. ಏಕೆಂದರೆ ಅಲ್ಲಿ ಕೈಲಾಸದಲ್ಲಿ, ಮಾನಸ ಸರೋವರದಲ್ಲಿ ಆಕಾರಿ ರೂಪದಲ್ಲಿ ಶಿವಶಕ್ತಿ ಇರುತ್ತಾರೆ. ಸಂಪೂರ್ಣ ಭಾವನೆಯಿಂದ ತುಂಬಿಕೊಂಡಿರುವುದು ಭಕ್ತಿ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಭಗವಂತನನ್ನು ಅರಿತುಕೊಳ್ಳಲಾಗುತ್ತದೆ, ಅವನ ಪರಿಚಯವನ್ನು ಮಾಡಿಕೊಳ್ಳಲಾಗುತ್ತದೆ. ಎಲ್ಲ ದೇವಿ ದೇವತೆ ಹಾಗೂ ಅವರ ಅನೇಕ ರೂಪಗಳನ್ನು ಅರಿತುಕೊಳ್ಳಲಾಗುತ್ತದೆ. ಜ್ಞಾನ ಎಂದರೆ ಪರಿಚಯ. ಜ್ಞಾನದಿಂದ ಭಗವಂತನನ್ನು ಅರಿತುಕೊಳ್ಳಬೇಕು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us
anand@paramshanti.org. Like, share, subscribe. Join today. बेहद की पर